ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವೆ ನಡೆದ 2026ರ ಫಿಫಾ ವಿಶ್ವಕಪ್ ಪಂದ್ಯದಲ್ಲಿ ಅರ್ಜೆಂಟೀನಾ 2-0 ಗೋಲುಗಳಿಂದ ಆಸ್ಟ್ರಿಯಾವನ್ನ ಮಣಿಸಿದೆ. ಈ ಪಂದ್ಯದಲ್ಲಿ ಲಿಯೋನೆಲ್ ಮೆಸ್ಸಿ ದಾಖಲೆಯ 2 ಗೋಲುಗಳನ್ನು ಬಾರಿಸಿ ಹೊಸ ಇತಿಹಾಸ ಸೃಷ್ಟಿಸಿದ್ರು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ ಪಂದ್ಯದಲ್ಲಿ 2 ಗೋಲುಗಳನ್ನು ಬಾರಿಸಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಅವರು ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ ದಾಖಲೆಯನ್ನ ಮುರಿದು ಫಿಫಾ ವಿಶ್ವಕಪ್ ಇತಿಹಾಸದಲ್ಲೇ ಸಾರ್ವಕಾಲಿಕ ಗರಿಷ್ಠ ಗೋಲು ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪಂದ್ಯದಲ್ಲಿ 9ನೇ ನಿಮಿಷದಲ್ಲಿ ಮೆಸ್ಸಿ ಪೆನಾಲ್ಟಿ ಮಿಸ್ ಮಾಡಿಕೊಂಡಿದ್ದಾದರೂ ಪಂದ್ಯದ ಮೊದಲ ಅರ್ಧದ ಮತ್ತು ಇಂಜುರಿ ಟೈಮ್ನಲ್ಲಿ 2 ಅದ್ಭುತ ಗೋಲುಗಳನ್ನು ಬಾರಿಸಿ ಅರ್ಜೆಂಟೀನಾ ತಂಡಕ್ಕೆ ಸ್ಪಷ್ಟ ಗೆಲುವು ತಂದುಕೊಟ್ರು. ಆಸ್ಟ್ರಿಯಾ ಪರ ಡೇವಿಡ್ ಅಲಬಾ ಅವರ ರಕ್ಷಣಾತ್ಮಕ ಆಟ ಮತ್ತು ಮಾರ್ಸೆಲ್ ಸಬಿಟರ್ ಅವರ ಫ್ರೀ ಕಿಕ್ ಗಮನ ಸೆಳೆದಿದೆ. ಆದರೂ ಡಿಫೆಂಡಿಂಗ್ ಚಾಂಪಿಯನ್ ಅರ್ಜೆಂಟೀನಾ ಪಡೆಯನ್ನ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ನಿನ್ನೆ ಲಿಯೋನೆಲ್ ಮೆಸ್ಸಿ ಎಂದಿನಂತೆ ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ ಪಂದ್ಯದಲ್ಲಿ 2 ಗೋಲುಗಳನ್ನು ಬಾರಿಸಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಅವರು ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ ಒಂದು ದಾಖಲೆ ಇತ್ತು, ಅದನ್ನು ಕೂಡ ಮುರಿದಿರುವಂತದ್ದು. ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಸಾರ್ವಕಾಲಿಕ ಗರಿಷ್ಠ ಗೋಲು ಗಳಿಸಿದ ಆಟಗಾರನ ಒಂದು ದಾಖಲೆಯನ್ನ ಮುರಿದಿದ್ದಾರೆ. ಈಗ ಈ ಒಂದು ಹೆಗ್ಗಳಿಕೆ ಈಗ ಲಿಯೋನೆಲ್ ಮೆಸ್ಸಿ ಅವರ ಬಳಿ ಇರುವಂತದ್ದು. ಪಂದ್ಯದ 9ನೇ ನಿಮಿಷದಲ್ಲಿ ಮೆಸ್ಸಿ ಅವರು ಪೆನಾಲ್ಟಿ ಮಿಸ್ ಮಾಡಿಕೊಂಡ್ರೂ ಕೂಡ ಪಂದ್ಯದ ಮೊದಲ ಅರ್ಧ ಮತ್ತು ಇಂಜುರಿ ಟೈಮ್ನಲ್ಲಿ 2 ಅದ್ಭುತ ಗೋಲುಗಳನ್ನು ಬಾರಿಸಿ ಈ ಒಂದು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ.